ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ ಸುದ್ದಿಯ ಬೆನ್ನಲ್ಲೇ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಳ್ಳುವಂತ ಕೆಲಸವನ್ನ ಮಾಡಿದೆ. ನಮ್ಮ ಕಳಕಳಿ ಕೂಡ ಅದೇ ಆಗಿದೆ. ಇವತ್ತು ಖಾಸಗಿ ಬಸ್ಗಳು ಯಾವ ರೀತಿಯಾಗಿ ಅಸುರಕ್ಷತೆಯಾಗಿದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಅಭಿಯಾನ ಮಾಡಿದೆ. ಈ ಅಭಿಯಾನದ ಬೆನ್ನಲ್ಲೇ ಸಾರಿಗೆ ಇಲಾಖೆ ಅಲರ್ಟ್ ಆಗಿದೆ. ಪ್ರಯಾಣಿಕರ ಅಸುರಕ್ಷತೆ ಬಗ್ಗೆ ವರದಿಯನ್ನ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಸಾರಿಗೆ ಬಸ್ಗಳಲ್ಲಿ ಸುರಕ್ಷಿತ ವ್ಯವಸ್ಥೆ ಪರಿಶೀಲನೆ ಮಾಡೋದಕ್ಕೆ ಆದೇಶವನ್ನ ಕೊಟ್ಟಿದ್ದಾರೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು. ಬಸ್ಗಳಲ್ಲಿ ವಾಣಿಜ್ಯ ಸರಕು ಸಾಗಾಣಿಕೆಗೆ ಬ್ರೇಕ್ ಹಾಕೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸ್ಫೋಟಕ ವಸ್ತುಗಳನ್ನ ಸಾಗಾಟ ಮಾಡಬಾರ್ದು, ಅದರ ಬಗ್ಗೆ ಕ್ರಮವನ್ನ ಜರುಗಿಸಬೇಕು ಅಂತ ಹೇಳಿ ಸಾರಿಗೆ ಇಲಾಖೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೀರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಈಗ ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಸಚಿವರು ರಾಮಲಿಂಗಾರೆಡ್ಡಿ ಅವರು. ಯಾವಾಗಿಂದ ಕಾರ್ಯಪ್ರವೃತ್ತರಾಗ್ತಾರೆ, ಜೊತೆಗೆ ವಾಣಿಜ್ಯ ಸಂಬಂಧಪಟ್ಟಂತೆ ಗೂಡ್ಸ್ ಅನ್ನ ಶಿಫ್ಟ್ ಮಾಡಬಾರ್ದು, ಟ್ರಾನ್ಸ್ಫರ್ ಮಾಡಬಾರ್ದು ಅಂತೇಳಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಅದೆಲ್ಲ ಯಾವ ರೀತಿ ಕ್ರಮವನ್ನ ಜರುಗಿಸ್ತಾರೆ? ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ ನಿರಂತರ ಅಭಿಯಾನ ರಿಯಾಲಿಟಿ ಚೆಕ್ ಮಾಡಿ ಒಂದ್ ಕಡೆ RTO ಅಧಿಕಾರಿಗಳಿಗೆ ಮತ್ತು ಸಾರಿಗೆ ಸಚಿವರ ಗಮನಕ್ಕೂ ತಂದಿತ್ತು. ಯಾಕಂದ್ರೆ ಒಂದ್ ಕಡೆ ಬಸ್ಗಳು, ಖಾಸಗಿ ಬಸ್ಗಳು ಸೇರಿದಂತೆ ಸರ್ಕಾರಿ ಬಸ್ಗಳು ಸೇಫ್ಟಿ ಇಲ್ಲ, ಮತ್ತೊಂದ್ ಕಡೆ ಕ್ವಾಲಿಟಿ ಆಗಿ ಇಲ್ಲ ಎಂಬುದು ಒಂದ್ ಕಡೆ ಸ್ಪಷ್ಟವಾಗಿ ಚಿತ್ರಣ ತೆರೆದಿಟ್ಟಿತ್ತು. ಇದೀಗ ಆ ಸಾರಿಗೆ ಅಧಿಕಾರಿಗಳು ಒಂದ್ ಕಡೆ ಅಲರ್ಟ್ ಆಗಿದ್ದಾರೆ. RTO ಅಧಿಕಾರಿಗಳಿಗೆ ಈಗ ಸೂಚನೆ ಕೊಟ್ಟಿದ್ದಾರೆ. ಇದೀಗ ಸರ್ಕಾರಿ ಬಸ್ಗಳಲ್ಲಿ ಒಂದ್ ಕಡೆ ಎಮರ್ಜೆನ್ಸಿ ಡೋರ್, ಮತ್ತೊಂದ್ ಕಡೆ ಫೈರ್ ಸಂಬಂಧಪಟ್ಟದ್ದು ಉಪಕರಣಗಳು, ಮತ್ತೊಂದ್ ಕಡೆ ಗ್ಲಾಸ್ ಹೊಡೆಯೋಕೆ ಸುತ್ತಿಗೆನ ಸಹ ಇಟ್ಟಿದ್ದಾರೆ. ಎಲ್ಲ AC ಬಸ್ಗಳಲ್ಲಿ ಈ ಒಂದು ಸುತ್ತಿಗೆನ ಇಟ್ಟಿದ್ದಾರೆ ಮತ್ತು ಎಲ್ಲ ಕಾಲಕ್ಕೂ ಸಹ ಏನೋ ಎಮರ್ಜೆನ್ಸಿ ಡೋರ್ಗಳನ್ನ ಚೆಕ್ ಮಾಡ್ಬೇಕಂತ ಒಂದ್ ಕಡೆ ಸಾರಿಗೆ ಆಯುಕ್ತರು ಮತ್ತೊಂದ್ ಕಡೆ ಸಾರಿಗೆ ಸಚಿವರು ಈಗ ಸ್ಪಷ್ಟನೆ ಪಡಿಸಿದ್ದಾರೆ. ಹೀಗಾಗಿ ಪ್ರತಿಯೊಂದು ಬಸ್ಗಳಲ್ಲಿ ಈಗ RTO ಅಧಿಕಾರಿಗಳು ಚೆಕ್ ಮಾಡ್ತಿದ್ದಾರೆ. ಇದರ ನಂತರವೇ ಖಾಸಗಿ ಬಸ್ಗಳು ಇದೊಂದು ಅನ್ವಯ ಆಗುತ್ತೆ. ನೀವು ಗೂಡ್ಸ್ ಏನೋ ಯಾವುದೇ ರೀತಿಯ ಕಮರ್ಷಿಯಲ್ ವಸ್ತುಗಳನ್ನ ತೆಗೆದುಕೊಂಡು ಹೋಗಂಗಿಲ್ಲ, ಓನ್ಲಿ ಪ್ಯಾಸೆಂಜರ್ಸ್ ಲಗೇಜ್ ಅನ್ನ ತೆಗೆದುಕೊಳ್ಬೇಕು. ಮತ್ತೊಂದ್ ಕಡೆ 30 kg ಒಳಗಡೆ ಇರೋ ಮಾತ್ರ ನೀವು ತೆಗೆದುಕೊಂಡು ಹೋಗ್ಬೇಕು. ಅತಿ ಜಾಸ್ತಿ ಆತಂದ್ರೆ ನಿಮ್ಮ ಮೇಲೆ ಕ್ರಮ ಆಗುತ್ತೆ ಎಂಬುದು ಒಂದ್ ಕಡೆ ಸಾರಿಗೆ ಅಧಿಕಾರಿಗಳ ಕಡೆ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಪ್ರತಿ ಜಿಲ್ಲೆ RTO ಅಧಿಕಾರಿಗಳಿಗೆ ಚೆಕ್ ಮಾಡಂತ ತಿಳಿಸಿದ್ದಾರೆ. ಇಂದಿನಿಂದ ಆರಂಭವಾಗುತ್ತೆ. ಬಟ್ ಇದೀಗ ಸರ್ಕಾರಿ ಬಸ್ಗಳಲ್ಲಿ, AC ಬಸ್ಗಳಲ್ಲಿ ಇದೀಗ ಫೈರ್ ಸೇಫ್ಟಿ, ಮತ್ತೊಂದ್ ಕಡೆ ಎಮರ್ಜೆನ್ಸಿ ಡೋರು ಮತ್ತು ಆ ಸುತ್ತಿಗೆನ ಇಟ್ಟಿದ್ದಾರೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ ಸುದ್ದಿಯ ಬೆನ್ನಲ್ಲೇ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಳ್ಳುವಂತ ಕೆಲಸವನ್ನ ಮಾಡಿದೆ. ನಮ್ಮ ಕಳಕಳಿ ಕೂಡ ಅದೇ ಆಗಿದೆ. ಇವತ್ತು ಖಾಸಗಿ ಬಸ್ಗಳು ಯಾವ ರೀತಿಯಾಗಿ ಅಸುರಕ್ಷತೆಯಾಗಿದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಅಭಿಯಾನ ಮಾಡಿದೆ. ಈ ಅಭಿಯಾನದ ಬೆನ್ನಲ್ಲೇ ಸಾರಿಗೆ ಇಲಾಖೆ ಅಲರ್ಟ್ ಆಗಿದೆ. ಪ್ರಯಾಣಿಕರ ಅಸುರಕ್ಷತೆ ಬಗ್ಗೆ ವರದಿಯನ್ನ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಸಾರಿಗೆ ಬಸ್ಗಳಲ್ಲಿ ಸುರಕ್ಷಿತ ವ್ಯವಸ್ಥೆ ಪರಿಶೀಲನೆ ಮಾಡೋದಕ್ಕೆ ಆದೇಶವನ್ನ ಕೊಟ್ಟಿದ್ದಾರೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು. ಬಸ್ಗಳಲ್ಲಿ ವಾಣಿಜ್ಯ ಸರಕು ಸಾಗಾಣಿಕೆಗೆ ಬ್ರೇಕ್ ಹಾಕೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸ್ಫೋಟಕ ವಸ್ತುಗಳನ್ನ ಸಾಗಾಟ ಮಾಡಬಾರ್ದು, ಅದರ ಬಗ್ಗೆ ಕ್ರಮವನ್ನ ಜರುಗಿಸಬೇಕು ಅಂತ ಹೇಳಿ ಸಾರಿಗೆ ಇಲಾಖೆಯ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೀರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಈಗ ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಸಚಿವರು ರಾಮಲಿಂಗಾರೆಡ್ಡಿ ಅವರು. ಯಾವಾಗಿಂದ ಕಾರ್ಯಪ್ರವೃತ್ತರಾಗ್ತಾರೆ, ಜೊತೆಗೆ ವಾಣಿಜ್ಯ ಸಂಬಂಧಪಟ್ಟಂತೆ ಗೂಡ್ಸ್ ಅನ್ನ ಶಿಫ್ಟ್ ಮಾಡಬಾರ್ದು, ಟ್ರಾನ್ಸ್ಫರ್ ಮಾಡಬಾರ್ದು ಅಂತೇಳಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಅದೆಲ್ಲ ಯಾವ ರೀತಿ ಕ್ರಮವನ್ನ ಜರುಗಿಸ್ತಾರೆ? ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ ನಿರಂತರ ಅಭಿಯಾನ ರಿಯಾಲಿಟಿ ಚೆಕ್ ಮಾಡಿ ಒಂದ್ ಕಡೆ RTO ಅಧಿಕಾರಿಗಳಿಗೆ ಮತ್ತು ಸಾರಿಗೆ ಸಚಿವರ ಗಮನಕ್ಕೂ ತಂದಿತ್ತು. ಯಾಕಂದ್ರೆ ಒಂದ್ ಕಡೆ ಬಸ್ಗಳು, ಖಾಸಗಿ ಬಸ್ಗಳು ಸೇರಿದಂತೆ ಸರ್ಕಾರಿ ಬಸ್ಗಳು ಸೇಫ್ಟಿ ಇಲ್ಲ, ಮತ್ತೊಂದ್ ಕಡೆ ಕ್ವಾಲಿಟಿ ಆಗಿ ಇಲ್ಲ ಎಂಬುದು ಒಂದ್ ಕಡೆ ಸ್ಪಷ್ಟವಾಗಿ ಚಿತ್ರಣ ತೆರೆದಿಟ್ಟಿತ್ತು. ಇದೀಗ ಆ ಸಾರಿಗೆ ಅಧಿಕಾರಿಗಳು ಒಂದ್ ಕಡೆ ಅಲರ್ಟ್ ಆಗಿದ್ದಾರೆ. RTO ಅಧಿಕಾರಿಗಳಿಗೆ ಈಗ ಸೂಚನೆ ಕೊಟ್ಟಿದ್ದಾರೆ. ಇದೀಗ ಸರ್ಕಾರಿ ಬಸ್ಗಳಲ್ಲಿ ಒಂದ್ ಕಡೆ ಎಮರ್ಜೆನ್ಸಿ ಡೋರ್, ಮತ್ತೊಂದ್ ಕಡೆ ಫೈರ್ ಸಂಬಂಧಪಟ್ಟದ್ದು ಉಪಕರಣಗಳು, ಮತ್ತೊಂದ್ ಕಡೆ
ಕಡೆ ಗ್ಲಾಸ್ ಹೊಡೆಯೋಕ್ಕೆ ಸುತ್ತಿಗೆನ ಸಹ ಇಟ್ಟಿದ್ದಾರೆ. ಎಲ್ಲ AC ಬಸ್ಗಳಲ್ಲಿ ಈ ಒಂದು ಸುತ್ತಿಗೆನ ಇಟ್ಟಿದ್ದಾರೆ ಮತ್ತು ಎಲ್ಲ ಕಾಲಕ್ಕೂ ಸಹ ಏನು ಎಮರ್ಜೆನ್ಸಿ ಡೋರ್ಗಳನ್ನ ಚೆಕ್ ಮಾಡ್ಬೇಕಂತ ಒಂದ್ ಕಡೆ ಸಾರಿಗೆ ಆಯುಕ್ತರು ಮತ್ತೊಂದ್ ಕಡೆ ಸಾರಿಗೆ ಸಚಿವರು ಈಗ ಸ್ಪಷ್ಟನೆ ಪಡಿಸಿದ್ದಾರೆ. ಹೀಗಾಗಿ ಪ್ರತಿಯೊಂದು ಬಸ್ಗಳಲ್ಲಿ ಈಗ RTO ಅಧಿಕಾರಿಗಳು ಚೆಕ್ ಮಾಡ್ತಿದ್ದಾರೆ. ಇದರ ನಂತರವೇ ಖಾಸಗಿ ಬಸ್ಗಳು ಇದೊಂದು ಅನ್ವಯ ಆಗುತ್ತೆ. ನೀವು ಗೂಡ್ಸ್ ಏನೋ ಯಾವುದೇ ರೀತಿಯ ಕಮರ್ಷಿಯಲ್ ವಸ್ತುಗಳನ್ನ ತೆಗೆದುಕೊಂಡು ಹೋಗಂಗಿಲ್ಲ. ಓನ್ಲಿ ಪ್ಯಾಸೆಂಜರ್ಸ್ ಲಗೇಜ್ ಅನ್ನ ತೆಗೆದುಕೊಳ್ಬೇಕು. ಮತ್ತೊಂದು ಕಡೆ 30 kg ಒಳಗಡೆ ಇರೋ ಮಾತ್ರ ನೀವು ತೆಗೆದುಕೊಂಡು ಹೋಗಬೇಕು. ಅತಿ ಜಾಸ್ತಿ ಆತಂದ್ರೆ ನಿಮ್ಮ ಮೇಲೆ ಕ್ರಮ ಆಗುತ್ತೆ ಎಂಬುದು ಒಂದ್ ಕಡೆ ಸಾರಿಗೆ ಅಧಿಕಾರಿಗಳ ಕಡೆ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಪ್ರತಿ ಜಿಲ್ಲೆಯ RTO ಅಧಿಕಾರಿಗಳಿಗೆ ಚೆಕ್ ಮಾಡಂತ ತಿಳಿಸಿದ್ದಾರೆ. ಇಂದಿನಿಂದ ಆರಂಭವಾಗುತ್ತೆ. ಬಟ್ ಇದೀಗ ಸರ್ಕಾರಿ ಬಸ್ಗಳಲ್ಲಿ AC ಬಸ್ಗಳಲ್ಲಿ ಇದೀಗ ಫೈರ್ ಸೇಫ್ಟಿ ಮತ್ತೊಂದ್ ಕಡೆ ಎಮರ್ಜೆನ್ಸಿ ಡೋರು ಮತ್ತು ಸುತ್ತಿಗೆನ ಇಟ್ಟಿದ್ದಾರೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ ಸುದ್ದಿಯ ಬೆನ್ನಲ್ಲೇ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಳ್ಳುವಂತ ಕೆಲಸವನ್ನ ಮಾಡಿದೆ. ನಮ್ಮ ಕಳಕಳಿ ಕೂಡ ಅದೇ ಆಗಿದೆ. ಇವತ್ತು ಖಾಸಗಿ ಬಸ್ಗಳು ಯಾವ ರೀತಿಯಾಗಿ ಅಸುರಕ್ಷತೆಯಾಗಿದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಅಭಿಯಾನ ಮಾಡಿದೆ. ಈ ಅಭಿಯಾನದ ಬೆನ್ನಲ್ಲೇ ಸಾರಿಗೆ ಇಲಾಖೆ ಅಲರ್ಟ್ ಆಗಿದೆ. ಪ್ರಯಾಣಿಕರ ಅಸುರಕ್ಷತೆ ಬಗ್ಗೆ ವರದಿಯನ್ನ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಸಾರಿಗೆ ಬಸ್ಗಳಲ್ಲಿ ಸುರಕ್ಷತಾ ವ್ಯವಸ್ಥೆ ಪರಿಶೀಲನೆ ಮಾಡೋದಕ್ಕೆ ಆದೇಶವನ್ನ ಕೊಟ್ಟಿದ್ದಾರೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು. ಬಸ್ಗಳಲ್ಲಿ ವಾಣಿಜ್ಯ ಸರಕು ಸಾಗಾಣಿಕೆಗೆ ಬ್ರೇಕ್ ಹಾಕೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸ್ಫೋಟಕ ವಸ್ತುಗಳನ್ನ ಸಾಗಾಟ ಮಾಡಬಾರ್ದು, ಅದರ ಬಗ್ಗೆ ಕ್ರಮವನ್ನ ಜರುಗಿಸಬೇಕು ಅಂತ ಹೇಳಿ ಸಾರಿಗೆ ಇಲಾಖೆಯ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೀರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಈಗ ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಸಚಿವರು ರಾಮಲಿಂಗಾರೆಡ್ಡಿ ಅವರು. ಯಾವಾಗಿಂದ ಕಾರ್ಯಪ್ರವೃತ್ತರಾಗ್ತಾರೆ? ಜೊತೆಗೆ ವಾಣಿಜ್ಯ ಸಂಬಂಧಪಟ್ಟಂತೆ ಗೂಡ್ಸ್ ಅನ್ನ ಶಿಫ್ಟ್ ಮಾಡಬಾರ್ದು, ಟ್ರಾನ್ಸ್ಫರ್ ಮಾಡಬಾರ್ದು ಅಂತೇಳಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಅದೆಲ್ಲ ಯಾವ ರೀತಿ ಕ್ರಮವನ್ನ ಜರುಗಿಸ್ತಾರೆ? ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ ನಿರಂತರ ಅಭಿಯಾನ ರಿಯಾಲಿಟಿ ಚೆಕ್ ಮಾಡಿ ಒಂದ್ ಕಡೆ RTO ಅಧಿಕಾರಿಗಳಿಗೆ ಮತ್ತು ಸಾರಿಗೆ ಸಚಿವರ ಗಮನಕ್ಕೂ ತಂದಿತ್ತು. ಯಾಕಂದ್ರೆ ಒಂದ್ ಕಡೆ ಬಸ್ಗಳು, ಖಾಸಗಿ ಬಸ್ಗಳು ಸೇರಿದಂತೆ ಸರ್ಕಾರಿ ಬಸ್ಗಳು ಸೇಫ್ಟಿ ಇಲ್ಲ, ಮತ್ತೊಂದ್ ಕಡೆ ಕ್ವಾಲಿಟಿಯಾಗಿ ಇಲ್ಲ ಎಂಬುದು ಒಂದ್ ಕಡೆ ಸ್ಪಷ್ಟವಾಗಿ ಚಿತ್ರಣ ತೆರೆದಿಟ್ಟಿತ್ತು. ಇದೀಗ ಆ ಸಾರಿಗೆ ಅಧಿಕಾರಿಗಳು ಒಂದ್ ಕಡೆ ಅಲರ್ಟ್ ಆಗಿದ್ದಾರೆ. RTO ಅಧಿಕಾರಿಗಳಿಗೆ ಈಗ ಸೂಚನೆ ಕೊಟ್ಟಿದ್ದಾರೆ. ಇದೀಗ ಸರ್ಕಾರಿ ಬಸ್ಗಳಲ್ಲಿ ಒಂದ್ ಕಡೆ ಎಮರ್ಜೆನ್ಸಿ ಡೋರ್, ಮತ್ತೊಂದ್ ಕಡೆ ಫೈರ್ ಸಂಬಂಧಪಟ್ಟದ್ದು ಉಪಕರಣಗಳು, ಮತ್ತೊಂದ್ ಕಡೆ ಗ್ಲಾಸ್ ಹೊಡೆಯೋಕ್ಕೆ ಸುತ್ತಿಗೆನ ಸಹ ಇಟ್ಟಿದ್ದಾರೆ. ಎಲ್ಲ AC ಬಸ್ಗಳಲ್ಲಿ ಈ ಒಂದು ಸುತ್ತಿಗೆನ ಇಟ್ಟಿದ್ದಾರೆ ಮತ್ತು ಎಲ್ಲ ಕಾಲಕ್ಕೂ ಸಹ ಏನು ಎಮರ್ಜೆನ್ಸಿ ಡೋರ್ಗಳನ್ನ ಚೆಕ್ ಮಾಡ್ಬೇಕಂತ ಒಂದ್ ಕಡೆ ಸಾರಿಗೆ ಆಯುಕ್ತರು ಮತ್ತೊಂದ್ ಕಡೆ ಸಾರಿಗೆ ಸಚಿವರು ಈಗ ಸ್ಪಷ್ಟನೆ ಪಡಿಸಿದ್ದಾರೆ. ಹೀಗಾಗಿ ಪ್ರತಿಯೊಂದು ಬಸ್ಗಳಲ್ಲಿ ಈಗ RTO ಅಧಿಕಾರಿಗಳು ಚೆಕ್ ಮಾಡ್ತಿದ್ದಾರೆ. ಇದರ ನಂತರವೇ ಖಾಸಗಿ ಬಸ್ಗಳು ಇದೊಂದು ಅನ್ವಯ ಆಗುತ್ತೆ. ನೀವು ಗೂಡ್ಸ್ ಏನೋ ಯಾವುದೇ ರೀತಿಯ ಕಮರ್ಷಿಯಲ್ ವಸ್ತುಗಳನ್ನ ತೆಗೆದುಕೊಂಡು ಹೋಗಂಗಿಲ್ಲ. ಓನ್ಲಿ ಪ್ಯಾಸೆಂಜರ್ಸ್ ಲಗೇಜ್ ಅನ್ನ ತೆಗೆದುಕೊಳ್ಬೇಕು. ಮತ್ತೊಂದ್ ಕಡೆ 30 kg ಒಳಗಡೆ ಇರೋ ಮಾತ್ರ ನೀವು ತೆಗೆದುಕೊಂಡು ಹೋಗಬೇಕು. ಅತಿ ಜಾಸ್ತಿ ಆತಂದ್ರೆ ನಿಮ್ಮ ಮೇಲೆ ಕ್ರಮ ಆಗುತ್ತೆ ಎಂಬುದು ಒಂದ್ ಕಡೆ ಸಾರಿಗೆ ಅಧಿಕಾರಿಗಳ ಕಡೆ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಪ್ರತಿ ಜಿಲ್ಲೆಯ RTO ಅಧಿಕಾರಿಗಳಿಗೆ ಚೆಕ್ ಮಾಡಂತ ತಿಳಿಸಿದ್ದಾರೆ. ಇಂದಿನಿಂದ ಆರಂಭವಾಗುತ್ತೆ. ಬಟ್ ಇದೀಗ ಸರ್ಕಾರಿ ಬಸ್ಗಳಲ್ಲಿ AC ಬಸ್ಗಳಲ್ಲಿ ಇದೀಗ ಫೈರ್ ಸೇಫ್ಟಿ ಮತ್ತೊಂದ್ ಕಡೆ ಎಮರ್ಜೆನ್ಸಿ ಡೋರು ಮತ್ತು ಸುತ್ತಿಗೆನ ಇಟ್ಟಿದ್ದಾರೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ ಸುದ್ದಿಯ ಬೆನ್ನಲ್ಲೇ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಳ್ಳುವಂತ ಕೆಲಸವನ್ನ ಮಾಡಿದೆ. ನಮ್ಮ ಕಳಕಳಿ ಕೂಡ ಅದೇ ಆಗಿದೆ. ಇವತ್ತು ಖಾಸಗಿ ಬಸ್ಗಳು ಯಾವ ರೀತಿಯಾಗಿ ಅಸುರಕ್ಷತೆಯಾಗಿದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಅಭಿಯಾನ ಮಾಡಿದೆ. ಈ ಅಭಿಯಾನದ ಬೆನ್ನಲ್ಲೇ ಸಾರಿಗೆ ಇಲಾಖೆ ಅಲರ್ಟ್ ಆಗಿದೆ. ಪ್ರಯಾಣಿಕರ ಅಸುರಕ್ಷತೆ ಬಗ್ಗೆ ವರದಿಯನ್ನ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಸಾರಿಗೆ ಬಸ್ಗಳಲ್ಲಿ ಸುರಕ್ಷತಾ ವ್ಯವಸ್ಥೆ ಪರಿಶೀಲನೆ ಮಾಡೋದಕ್ಕೆ ಆದೇಶವನ್ನ ಕೊಟ್ಟಿದ್ದಾರೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು. ಬಸ್ಗಳಲ್ಲಿ ವಾಣಿಜ್ಯ ಸರಕು ಸಾಗಾಣಿಕೆಗೆ ಬ್ರೇಕ್ ಹಾಕೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸ್ಫೋಟಕ ವಸ್ತುಗಳನ್ನ ಸಾಗಾಟ ಮಾಡಬಾರ್ದು, ಅದರ ಬಗ್ಗೆ ಕ್ರಮವನ್ನ ಜರುಗಿಸಬೇಕು ಅಂತ ಹೇಳಿ ಸಾರಿಗೆ ಇಲಾಖೆಯ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೀರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಈಗ ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಸಚಿವರು ರಾಮಲಿಂಗಾರೆಡ್ಡಿ ಅವರು.
ಯಾವಾಗಿಂದ ಕಾರ್ಯಪ್ರವೃತ್ತರಾಗ್ತಾರೆ, ಜೊತೆಗೆ ವಾಣಿಜ್ಯ ಸಂಬಂಧಪಟ್ಟಂತೆ ಗೂಡ್ಸ್ ಅನ್ನ ಶಿಫ್ಟ್ ಮಾಡಬಾರ್ದು, ಟ್ರಾನ್ಸ್ಫರ್ ಮಾಡಬಾರ್ದು ಅಂತೇಳಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದೆಲ್ಲ ಯಾವ ರೀತಿ ಕ್ರಮವನ್ನ ಜರುಗಿಸ್ತಾರೆ? ನಾಗೇಂದ್ರ ಬಾಬು, ರಿಪಬ್ಲಿಕ್ ಕಾಂಡ ನಿರಂತರ ಅಭಿಯಾನ ರಿಯಾಲಿಟಿ ಚೆಕ್ ಮಾಡಿ ಒಂದ್ ಕಡೆ RTO ಅಧಿಕಾರಿಗಳಿಗೆ ಮತ್ತು ಸಾರಿಗೆ ಸಚಿವರ ಗಮನಕ್ಕೂ ತಂದಿತ್ತು. ಯಾಕಂದ್ರೆ ಒಂದ್ ಕಡೆ ಬಸ್ಗಳು, ಖಾಸಗಿ ಬಸ್ಗಳು ಸೇರಿದಂತೆ ಸರ್ಕಾರಿ ಬಸ್ಗಳು ಸೇಫ್ಟಿ ಇಲ್ಲ, ಮತ್ತೊಂದ್ ಕಡೆ ಕ್ವಾಲಿಟಿ ಆಗಿ ಇಲ್ಲ ಎಂಬುದು ಒಂದ್ ಕಡೆ ಸ್ಪಷ್ಟವಾಗಿ ಚಿತ್ರಣ ತೆರೆದಿಟ್ಟಿತ್ತು. ಇದೀಗ ಆ ಸಾರಿಗೆ ಅಧಿಕಾರಿಗಳು ಒಂದ್ ಕಡೆ ಅಲರ್ಟ್ ಆಗಿದ್ದಾರೆ. RTO ಅಧಿಕಾರಿಗಳಿಗೆ ಈಗ ಸೂಚನೆ ಕೊಟ್ಟಿದ್ದಾರೆ. ಇದೀಗ ಸರ್ಕಾರಿ ಬಸ್ಗಳಲ್ಲಿ ಒಂದ್ ಕಡೆ ಎಮರ್ಜೆನ್ಸಿ ಡೋರ್, ಮತ್ತೊಂದ್ ಕಡೆ ಫೈರ್ ಸಂಬಂಧಪಟ್ಟದ್ದು ಉಪಕರಣಗಳು, ಮತ್ತೊಂದ್ ಕಡೆ ಗ್ಲಾಸ್ ಹೊಡೆಯೋಕ್ಕೆ ಸುತ್ತಿಗೆನ ಸಹ ಇಟ್ಟಿದ್ದಾರೆ. ಎಲ್ಲ AC ಬಸ್ಗಳಲ್ಲಿ ಈ ಒಂದು ಸುತ್ತಿಗೆನ ಇಟ್ಟಿದ್ದಾರೆ ಮತ್ತು ಎಲ್ಲ ಕಾಲಕ್ಕೂ ಸಹ ಏನು ಎಮರ್ಜೆನ್ಸಿ ಡೋರ್ಗಳನ್ನ ಚೆಕ್ ಮಾಡ್ಬೇಕಂತ ಒಂದ್ ಕಡೆ ಸಾರಿಗೆ ಆಯುಕ್ತರು ಮತ್ತೊಂದ್ ಕಡೆ ಸಾರಿಗೆ ಸಚಿವರು ಈಗ ಸ್ಪಷ್ಟನೆ ಪಡಿಸಿದ್ದಾರೆ. ಹೀಗಾಗಿ ಪ್ರತಿಯೊಂದು ಬಸ್ಗಳಲ್ಲಿ ಈಗ RTO ಅಧಿಕಾರಿಗಳು ಚೆಕ್ ಮಾಡ್ತಿದ್ದಾರೆ. ಇದರ ನಂತರವೇ ಖಾಸಗಿ ಬಸ್ಗಳು ಇದೊಂದು ಅನ್ವಯ ಆಗುತ್ತೆ. ನೀವು ಗೂಡ್ಸ್ ಏನೋ ಯಾವುದೇ ರೀತಿಯ ಕಮರ್ಷಿಯಲ್ ವಸ್ತುಗಳನ್ನ ತೆಗೆದುಕೊಂಡು ಹೋಗಂಗಿಲ್ಲ, ಓನ್ಲಿ ಪ್ಯಾಸೆಂಜರ್ಸ್ ಲಗೇಜ್ ಅನ್ನ ತೆಗೆದುಕೊಳ್ಬೇಕು. ಮತ್ತೊಂದ್ ಕಡೆ 30 kg ಒಳಗಡೆ ಇರೋ ಮಾತ್ರ ನೀವು ತೆಗೆದುಕೊಂಡು ಹೋಗಬೇಕು. ಅತಿ ಜಾಸ್ತಿ ಆತಂದ್ರೆ ನಿಮ್ಮ ಮೇಲೆ ಕ್ರಮ ಆಗುತ್ತೆ ಎಂಬುದು ಒಂದ್ ಕಡೆ ಸಾರಿಗೆ ಅಧಿಕಾರಿಗಳ ಕಡೆ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಪ್ರತಿ ಜಿಲ್ಲೆ RTO ಅಧಿಕಾರಿಗಳಿಗೆ ಚೆಕ್ ಮಾಡಂತ ತಿಳಿಸಿದ್ದಾರೆ. ಇಂದಿನಿಂದ ಆರಂಭವಾಗುತ್ತೆ. ಬಟ್ ಇದೀಗ ಸರ್ಕಾರಿ ಬಸ್ಗಳಲ್ಲಿ, AC ಬಸ್ಗಳಲ್ಲಿ ಇದೀಗ ಫೈರ್ ಸೇಫ್ಟಿ, ಮತ್ತೊಂದ್ ಕಡೆ ಎಮರ್ಜೆನ್ಸಿ ಡೋರು ಮತ್ತು ಸುತ್ತಿಗೆನ ಇಟ್ಟಿದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.